1 Samuel chapter 30 verse 8. ಸಿಕ್ಕಿದವ್ರು ಆಮೇಲೆ ಹೇಳ್ರಿ. ಗಟ್ಟಿಯಾಗಿ ಎಲ್ಲರೂ ಒಂದೇ ವಾಕ್ಯ ಇರೋದು, ಒಂದೇ ಸ್ವರದಲ್ಲಿ ಉಚ್ಚ ಸ್ವರದಲ್ಲಿ ಓದಬೇಕು. ರೆಡಿನಾ? ಹಿಯರ್ ವಿ ಗೋ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸ್ಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಕರ್ತನೆ, ಈ ವಾಕ್ಯದ ಮೂಲಕ ಜನರ ಹೃದಯಗಳಲ್ಲಿ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. 1ನೇ ತಾರೀಕು ನಮ್ಮ ವಾಗ್ದಾನದ ಸಂದೇಶ ಯಶಸ್ಸಿನ ತಿಂಗಳು, ದ ಮಂತ್ ಆಫ್ ಸಕ್ಸಸ್. ಸಕ್ಸಸ್ ಎಂಬ ವಿಷಯದ ಕುರಿತು ನಾನು ಮಾತನಾಡಿದೆ. ನೀವು ದೇವರ ಬಳಿಯಲ್ಲಿ ಎಂದಾದರೂ ಏನಾದರೂ ಕೇಳಿದ್ರೆ ದೇವರು ನಿಮಗೆ ಉತ್ತರ ಕೊಡುವಾಗ ಆ ಉತ್ತರಕ್ಕಾಗಿ ನೀವು ಕಾದಿರಬೇಕು. ಆ ಉತ್ತರವನ್ನು ಪರಿಪಾಲನೆ ಮಾಡುವವರಾಗಿರಬೇಕು. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ದಾವೀದನು ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥ ಮೂಮೆಂಟ್ಗಳು. ನಿಮಗೆ ಚರಿತ್ರೆ ಭಾಗ ಗೊತ್ತಿದೆ. ನಾನು 1ನೇ ತಾರೀಕು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಹೇಳಿದೆ. ಅವನ ಜೀವನದಲ್ಲಿ ನಿರಾಶೆಯು, ನಷ್ಟವು, ದುಃಖವು, ಜೊತೆಗಿದ್ದವರು ಸಹ ಕಲ್ಲುಗಳನ್ನು ತೆಗೆದು ಒಡೆಯುವ ಪ್ರಮೇಯ ಉಟ್ಕೊಂಡಿರುವಾಗ ದಾವೀದನು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾನೆ. ಆದರೆ ಅವನು ಧೈರ್ಯ ಗೆಡಲಿಲ್ಲ. ನನಗೆ ಬಹಳ ಇಷ್ಟ ಕೊಟ್ಟಂಥ ಪದ, ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನೇ ತಾನು ಬಲಪಡಿಸ್ಕೊಂಡ್ರು. ಅವನನ್ನು, ತನ್ನ ದೇವರಾದ ಯೆಹೋವನನ್ನು ಆಶ್ರಯಿಸಿಕೊಂಡು ತನ್ನನ್ನು ಬಲಪಡಿಸ್ಕೊಂಡ. ದಟ್ಸ್ ವೆರಿ ಇಂಪಾರ್ಟೆಂಟ್. ದೇವರಲ್ಲಿ ಯಾರು ಆಶ್ರಯ ಇಟ್ಟಿರ್ತಾರೋ, ಎಂಥ ಅವಸ್ಥೆ ಬಂದರೂ, ಎಂಥ ಪರಿಸ್ಥಿತಿ ಬಂದರೂ ಅವರು ಕದಲೋದಿಲ್ಲ. ಅವರು ಚಿಯೋನ್ ಪರ್ವತದ ಹಾಗೆ ಇರ್ತಾರೆ. ಕರ್ತನಲ್ಲಿ ಭರವಸೆ ಇಟ್ಟವರು ಚಿಯೋನ್ ಪರ್ವತದ ಹಾಗೆ, ಅದು ಎಂದಿಗೂ ಕದಲೋದಿಲ್ಲ. ಯಾರೆಲ್ಲ ವಿರೋಧ ಆದರೂ ದಾವೀದನು ಅದಕ್ಕೆ ಸೊಪ್ಪು ಹಾಕಕ್ಕೆ ಹೋಗಲಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಈ ವಾಸ್ ವೆರಿ ಕ್ಲಿಯರ್ ಕಟ್. ನನ್ನ ಆಶ್ರಯ ದೇವರ ಮೇಲಿರೋದು. ಈ ಯಶಸ್ವಿ ಎನ್ನೋದು, ಸಕ್ಸಸ್ ಅನ್ನೋದು, ನಿಜವಾದಂಥ ಸಕ್ಸಸ್ ಅದು ಬಲದಲ್ಲ, ಜ್ಞಾನದಲ್ಲ, ಅಥವಾ ಮತ್ತೆ ಯಾವುದೋ ತೋಳ್ಬಲನೋ ಹಣಬಲನೋ ನಮ್ಮ ಸಾಮರ್ಥ್ಯದಿಂದ ಸಿಗೋದಲ್ಲ. ನಿಜವಾದ ಯಶಸ್ಸು ಅನ್ನೋದು ಒಂದು ವ್ಯಕ್ತಿ ದೇವರನ್ನು ಹುಡುಕ್ತಾನೆ ನೋಡ್ರಿ, ಅದರಲ್ಲಿದೆ ನಿಜವಾದಂಥ ಯಶಸ್ಸು. ಬೈಬಲ್ನಲ್ಲಿ ಈ ಯಶಸ್ಸಿನ ವ್ಯಾಖ್ಯಾನ ನಾನು 1ನೇ ತಾರೀಕು ಅದನ್ನು ಹೇಳಿದೆ. ಕೇವಲ ಸಂಪತ್ತೋ, ಖ್ಯಾತಿನೋ ಅಥವಾ ಅಧಿಕಾರ ಗಳಿಸುವುದರಲ್ಲಿ ಅಲ್ಲ. ಸ್ಥಾನ, ಹೆಸರು, ಹಣ, ಪದವಿ, ಉನ್ನತಿ ಇದರಲ್ಲ ಸಕ್ಸಸ್ ಅಂದರೆ. ಯಶಸ್ ಅನ್ನೋದು ಅದರಲ್ಲ. ಹಾಗಾದರೆ ಏನು ಪಾಸ್ಟರ್ ಯಶಸ್ ಅಂದರೆ ಎಲ್ಲಿ? ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು. 2, ದೇವರ ವಾಕ್ಯವನ್ನು ಪಾಲಿಸೋದು. 3, ದೇವರ ಉದ್ದೇಶವನ್ನು ಸಾಧಿಸೋದು. ಮತ್ತು ದೇವರ ಆಶೀರ್ವಾದವನ್ನು ಆನಂದಿಸುವುದು. ತಂಬಿಗೆ ನೀರು ಕುಡಿದ್ರೂ ಅದರಲ್ಲಿ ಒಂದು ಆನಂದ ಇರಬೇಕು. ದೇವರ ವಾಕ್ಯ ಹೇಳುತ್ತದೆ, ದೇವರು ಕೊಡುವ ಆಶೀರ್ವಾದದಲ್ಲಿ ವ್ಯಸನವು ಬರಗೊಡಿಸನು. ಹಾಗಾದರೆ ಸಮಥಿಂಗ್ ಕಮ್ಸ್ ಫ್ರಮ್ ಗಾಡ್ that will
ಬಿ ಗಿವ್ ಯು ಜಾಯ್ ಆಲ್ವೇಸ್. ನಿನ್ನ ಲೈಫಲ್ಲಿ ಯಾವಾಗಲೂ ಸಂತೋಷ ಇರುತ್ತೆ ಅದರಲ್ಲಿ. ಅದು ಯಶಸ್ಸು. ಬಿಬ್ಲಿಕಲಿ ಸತ್ಯವೇದ ಗ್ರಂಥದ ವ್ಯಾಖ್ಯಾನ ನಾನು ಹೇಳ್ತಾ ಇದ್ದೇನೆ. ದೇವರ ಚಿತ್ತವನ್ನ ತಿಳಿದುಕೊಳ್ಳುವುದು. ನಾಟ್ ಮೈ ವಿಲ್ ಗಾಡ್, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ. ದಟ್ ಇಸ್ ಸೋ ಇಂಪಾರ್ಟೆಂಟ್. ನಮಗೆ ಅನೇಕ ಆಸೆಗಳಿದೆ, ಆಕಾಂಕ್ಷೆಗಳಿದೆ. ಹಂಗಾಗ್ಬೇಕು, ಹಿಂಗಾಗಬೇಕು. ನಾವೇನು ಆಗೋದು ಬೇಡ. ದೇವರ ಚಿತ್ತಕ್ಕೆ ವಿಧೇಯರಾದರೆ ಸಾಕು. ಮಿಕ್ಕಿದ ದೇವರೇ ನಮ್ಮನ್ನು ಯಶಸ್ಸಿನ ಕಡೆ ನಡೆಸ್ತಾನೆ. ಕಮ್ ಆನ್ somebody shout hallelujah. ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಂದನೇದಾಗಿ ನೀವು ಬೇಕಾದ್ರೆ ಬರೆದಿಟ್ಕೊಳ್ರಿ. ಒಂದನೇದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಾ? ಅದಕ್ಕೆ ಪ್ರಧಾನವಾದದ್ದು ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು. ಎರಡು, ದೇವರ ವಾಕ್ಯವನ್ನ ಪಾಲಿಸುವುದು. ಅನೇಕರು ವಾಕ್ಯ ಕೇಳ್ತಾರೆ, ಅನೇಕರು ಪ್ರಸಂಗ ಕೇಳ್ತಾರೆ, പക്ഷെ ಏನು ಎಫೆಕ್ಟೇ ಇರಲ್ಲ ಕೆಲವರಿಗೆ. ಕೆಲವರ ಹೃದಯ ಕಲ್ಲು. ಅದಕ್ಕೆ ದೇವರ ವಾಕ್ಯ ಎಂಬ ಚಮ್ಮಟ್ಟಿಯಿಂದ ಹೊಡಿಬೇಕು ಅಂತಾರೆ. ನಾವಾದರೆ ಸಣ್ಣ ಸುತ್ತಿಯಿಂದ ಹೊಡಿತಾ ಇದ್ದೀವಿ. ಸ್ತೋತ್ರ. ಅದಕ್ಕೆ ತಡ್ಕೊಳಲ್ಲ ನೀವು. ದೇವರು ಹೇಳ್ತಾರೆ ಚಮ್ಮಟ್ಟಿ ತಗೊಂಡು ಹೊಡಿಬೇಕು ಅಂತ. ಆಮೇಲೆ ದೇವರ ವಾಕ್ಯವನ್ನ ಪಾಲಿಸುವವರಾಗಿರಬೇಕು. ನಂಬರ್ 3, ಮೂರನೇದು, ದೇವರ ಉದ್ದೇಶ ಅದರ ಮೂಲಕ ನೆರವೇರಿಸಬೇಕು. ದೇವರ ಉದ್ದೇಶ ನೆರವೇರಬೇಕು ಅದರ ಮೂಲಕ. ದಟ್ ಮೀನ್ಸ್ ಸಕ್ಸಸ್ ಆಗೋದು ಎಲ್ಲಿ ಗೊತ್ತಾ? ಯಶಸ್ಸು ಕಾಣೋದು ಎಲ್ಲಿ ಗೊತ್ತಾ? ಏಯ್ ಲಿಸನ್ ಟು ಮೀ. ನಾನೊಂದು ದೊಡ್ಡ ಪ್ರಾಸಂಗಿಕನಾದೆ. ನನ್ನ ಮಗ ಅಡ್ದಾರಿಗೆ ಹೋದರೆ ನನ್ನ ಯಶಸ್ಸಲ್ಲ. ಆಮೇಲೆ ನನ್ನ ಮಕ್ಕಳನ್ನು ದೈವ ಭಯದಲ್ಲಿ ಬೆಳೆಸಿ ಅವರು ನನ್ನಂತೆ ನಿಂತು ಪ್ರಸಂಗ ಮಾಡುವಾಗ ನನ್ನ ಜೀವನದಲ್ಲಿ ಯಶಸ್ಸು ನಾನು ಕಂಡೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಂಬರ್ 1, ದೇವರ ಚಿತ್ತ ಏನಂತ ತಿಳ್ಕೊಬೇಕು. ನಂಬರ್ 2, ದೇವರ ವಾಕ್ಯವನ್ನು ಪಾಲಿಸಬೇಕು. ನಂಬರ್ 3, ದೇವರ ಉದ್ದೇಶವನ್ನು ನಾವು ನೆರವೇರಿಸಬೇಕು, ನಡಿಬೇಕದರಲ್ಲಿ. ದೇವರ ಉದ್ದೇಶಕ್ಕೆ ನಾವು ಒಳಪಡಬೇಕು. ನಂಬರ್ 4, ಆಗ ದೊರಕುವ ಆಶೀರ್ವಾದದಲ್ಲಿ ನಾವು ಸಂತೋಷ ಪಡಬೇಕು. ಅದರ ಮೂಲಕ ದೊರಕುವ ಸಂತೋಷ ಬೇರೆ. ಅದರ ಮೂಲಕ ದೊರಕುವ ಆಶೀರ್ವಾದದಲ್ಲಿ ನಾವು ಆನಂದ ಪಡಬೇಕು. ನಾನು ಟಾಟಾ ಬಿರ್ಲಾ ಆಗೋದಕ್ಕೆಲ್ಲ ಹೊರಟಿರೋದು, ನನ್ನ ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವ ವ್ಯಕ್ತಿ ಎಂಬ ಹೆಮ್ಮೆ ನಮ್ಮ ಜೀವನದಲ್ಲಿ ಬರಬೇಕು. ಹಣ ನಿನ್ನನ್ನು ರಕ್ಷಿಸೋದಿಲ್ಲ, ಮನೆತನ ನಿನ್ನನ್ನು ರಕ್ಷಿಸೋದಿಲ್ಲ, ಪಾರಂಪರೆ ನಿನ್ನನ್ನು ರಕ್ಷಿಸೋದಿಲ್ಲ, ಹೆಂಡತಿಯೋ ಗಂಡನೋ ಅಥವಾ ತೋಳ್ಬಲದಿಂದಲೋ ಹಣ ಬಲದಿಂದಲೋ ನಿನ್ನ ರಕ್ಷಣೆಯ ಆನಂದವನ್ನು ಕಾಣೋದಿಲ್ಲ. ರಕ್ಷಣೆಯ ಆನಂದ ದೇವರಿಂದ ಬರುವಂಥದ್ದು. ಆಮೇಲೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ಪರಲೋಕ ರಾಜ್ಯವಲ್ಲ. ಹಾಗಾದ್ರೆ ಇನ್ನೇನು? ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ದಟ್ ಈಸ್ ಸೋ ಇಂಪಾರ್ಟೆಂಟ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಇದು ಅದರ ಡೆಫಿನಿಷನ್. ಅನೇಕ ಮನುಷ್ಯರು ಎಡುವುದು ಎಲ್ಲಿ ಗೊತ್ತಾ? ಒಬ್ಬ ಚೆನ್ನಾಗಿ ದುಡ್ಡು ಮಾಡ್ದ, ಏನು ಇಲ್ಲ, ತಿನ್ನೋದಕ್ಕೆ ಆಹಾರ ಇರಲಿಲ್ಲ, ಒಪ್ಪತ್ತು ಆಹಾರ ಇರಲಿಲ್ಲ, ಅವನ ದೇವರ ಆಶೀರ್ವಾದ ಮಾಡಿಬಿಟ್ರು, ಅವನು ಬಹಳ ಜೀವನದಲ್ಲಿ ಸಕ್ಸಸ್ ಆಗ್ದ ಅಲ್ರಿ. ಲೌಕಿಕವಾದ ಯಾವ ಕಾರ್ಯ ವೈಖರ್ಯಗಳಲ್ಲಿ ಸಾಧನೆ ಮಾಡಿದ್ದಲ್ಲ ಯಶಸ್ಸು. ಆತ್ಮಿಕ ಜೀವನದಲ್ಲಿ ದೇವರು ನಿನಗೆ ಎಷ್ಟು ನಿಷ್ಠಾವಂತನಾಗಿದ್ದನ್ನು, ನಂಬಿಗಸ್ತನಾಗಿದ್ದನೆಂದು ನೀನು ಯಾವಾಗ ದೇವರಿಗೆ ಮಹಿಮೆ ಕೊಡ್ತೀಯ ನೋಡು, ಆಗ ನಿನ್ನ ಜೀವನದಲ್ಲಿ ನೀನು ಯಶಸ್ಸು ಕಾಣ್ತಾ ಇರೋದು. ಯಶಸ್ಸನ್ನು ಲೌಕಿಕ ಸಾಧನೆಗಳಿಗಿಂತ ದೇವರಿಗಿರುವ ನಿಷ್ಠೆಯಿಂದ ಅಳಿಬೇಕು ನಾವು.
ಹೌ ಗಾಡ್ ಫೇತ್ಫುಲ್, ಎಷ್ಟು ನಂಬಿಗಸ್ತನ ದೇವರು. ನಾವು ಹೇಳ್ತೀವಿ ಅಲ್ಲ, ನಾವು ಅಪ್ಪ ನಂಬಿಗಸ್ತರಾದಾಗಲೂ ದೇವರು ನಮಗೆ ನಂಬಿಗಸ್ತನಾಗಿದ್ದಾನೆ. ಇದು ಹಣ ಇರೋನು ಹೇಳಲ್ಲ, ಅವನ ದುರಹಂಕಾರ ಇರುತ್ತೆ ಅವನಲ್ಲಿ. ಸ್ಥಾನ ಕಟ್ಬಿಟ್ರೆ, ಅವನಿಗೊಂದು ಪದವಿ ಕೊಟ್ಬಿಟ್ರೆ, ನಮ್ಮಲ್ಲಿ ಹೇಳ್ತಾರೆ ತಿಪ್ಪೆಯಲ್ಲಿ ಇರೋದನ್ನು ತೆಗೆದು ಸಿಂಹಾಸನದಲ್ಲಿ ಕುಣಿಸಿದ್ರೆ ಅದು ತಿರ್ಗಾ ಹೋಗುತ್ತಂತೆ ತಿಪ್ಪೆಗೆ. ಬಸವನ ಹುಳು ನೋಡಿದ್ದೀರಾ, ಕೇಳಿದ್ದೀರಾ? ಸ್ತೋತ್ರ. ಬಸವನ ಹುಳು ಇದು ಅಲ್ಲಲ್ಲೇ ರೌಂಡಾಗಿ ಕುಂತಿರುತ್ತೆ. ನಾವು ಹುಡುಗರು ಏನು ಮಾಡ್ತಿದ್ವಿ ಅಂದರೆ, ಆ ಮಣ್ಣಲ್ಲಿ ತಿಪ್ಪೆಯಲ್ಲಿ ಇದ್ದಿದ್ದನ್ನು ಹಂಗೇ ಎತ್ಕೊಂಡ್ಬಂದು ಚೇರಲ್ಲಿ ಇಟ್ಟಿರ್ತೀವಿ. ಅಡುಗೆ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರೋಷ್ಟರಲ್ಲಿ ಇದು ತಿರ್ಗಾ ಮಣ್ಣು ಹುಡ್ಕೊಂಡು ಹೋಗಿರುತ್ತೆ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನಗೊಂದು ಸಂಶಯ, ತಿಪ್ಪೆಯಲ್ಲಿರೋದನ್ನು ತೆಗೆದು ಸಿಂಹಾಸನದಲ್ಲಿ ಕುಣಿಸಿದ್ರೆ ತಿಪ್ಪೆಗೆ ಹೋಗೋಕ್ಕಲ್ಲ, ಅಲ್ಲಿ ದೇವರ ನಂಬಿಗಸ್ತತನ ವರ್ಣಿಸುವವನಾಗಿರಬೇಕು. ಅದಕ್ಕೆ ಯೋಬ ಒಮ್ಮೆ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ಐಶ್ವರ್ಯವಂತನಾಗಿ ನಿನ್ನನ್ನು ದೂಷಿಸದೆ, ಬಡವನಾಗಿ ನಿನ್ನನ್ನು ದೂಷಿಸದೆ, ಅನುದಿನಕ್ಕೆ ಬೇಕಾದ ಕೊಡಪ್ಪ ಸಾಕು ಅಂದ. ನಾನು ಯೋಚನೆ ಮಾಡಿದೆ, ಕೆಲವ್ರನ್ನೆಲ್ಲ ಆಶೀರ್ವಾದ ಮಾಡು 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 ಮಾಡಿ ಆಗಿದ ತಕ್ಷಣ ಕಂಬಿ ಕಿತ್ತರು, ಬಾಲ ತೋರಿಸಿದ್ರು, ಕೊಂಬು ತೋರಿಸಿದ್ರು, ರೆಕ್ಕೆ ಪುಕ್ಕ ಎಲ್ಲ ತೋರಿಸಿದ್ರು. ಸ್ತೋತ್ರ. ನಾನು ಪಾಸ್ಟ್ರು ಅಲ್ಲಲ್ಲೇ ಕಟ್ ಮಾಡಿಬಿಡ್ತೀನಿ. ಸ್ತೋತ್ರ. ನೋ ಪ್ರಾಬ್ಲಮ್. ನಾನು ಓಡಿಸ್ತಾ ಇದ್ದಿದ್ದು ಸಮರಾಯ್ ಬೈಕ್ ಆ ಕಾಲದಲ್ಲಿ. ಅದರ ಟೈಟಲೇ, ಅದರ ಅಡ್ವರ್ಟೈಸ್ಮೆಂಟೇ ಬರ್ತಾ ಇದ್ದಿದ್ದೆ ನೋ ಪ್ರಾಬ್ಲಮ್. ಎಷ್ಟು ಸೇವೆಗೆ ಓಡಿದೆ ಗೊತ್ತಾ ಅದು ಗಾಡಿ? ನೋ ಪ್ರಾಬ್ಲಮ್. ಅದಕ್ಕೆ ನಾನು ಹೇಳಿದ್ದು ನೋ ಪ್ರಾಬ್ಲಮ್. ಹಣ ದುರಹಂಕಾರವನ್ನು ಬೆಳೆಸಬಾರ್ದು. ನಿನ್ನ ಸಭ್ಯತೆ, ಸೌಮ್ಯತೆ, ತಾಳ್ಮೆಯನ್ನು ಬೆಳೆಸಬೇಕು. ದಾವೀದನು ಹೇಳ್ತಾನೆ, 1000 ವರ್ಷಗಳು ಅರಮನೆಯಲ್ಲಿ ಕಳೆಯುವುದಕ್ಕಿಂತ ಒಂದು ಗಳಿಗೆ ಆದರೂ ನಿನ್ನ ಆಲಯದ ಹೊಸ್ತಲಿನಲ್ಲಿ ಇರುವುದು ನನಗೆ ಲೇಸು. ಅವನು ಹೇಳ್ತಾನೆ, ಸ್ವಾಮಿ ನಾನು ದೇವದಾರು ಮರಗಳಿಂದ ಕಟ್ಟಿದಂಥ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ದೇವರ ಮಂಜೂಷ ಡೇರೆಗಳಲ್ಲಿ ವಾಸ ಮಾಡ್ತಾ ಇದೆ. ಅದರಿಂದ ನನಗೊಂದು ಅವಕಾಶ ಕೊಡಪ್ಪ, ನಾನೊಂದು ಆಲಯ ಕಟ್ಟಬೇಕಪ್ಪ ಅಂತ. ಆಮೇಲೆ ನಾತಾನ್ ಪ್ರವಾದಿಯನ್ನು ದೇವ್ರು ಕಳಿಸ್ಬಿಟ್ಟು ಹೇಳ್ತಾರೆ, ನಿನ್ನ ಕೈ ರಕ್ತ ಸುರಿಸಿರೋದು ನೀನಲ್ಲ ಕಟ್ಟೋದು, ನಿನ್ನ ಮಗ ಆಲಯ ಕಟ್ತಾನೆ. ಇವತ್ತು ಸಲೋಮನ ದೇವಾಲಯ ಲೋಕ ಪ್ರಸಿದ್ಧವಾದ ಮನೋಹರವಾದ ಆಲಯ ಕಟ್ಟೋದಕ್ಕೆ ಕಾರಣ ಏನಂದರೆ ಅಪ್ಪ ಮಾಡಿದ ಪ್ರಾರ್ಥನೆಯಾಗಿತ್ತು. ಅಪ್ಪ ಕಟ್ಟಕ್ಕಾಗಲ್ಲ ಅಂದ ತಕ್ಷಣ ಬಿಡು ಅಂತ ಬಿಡಲಿಲ್ಲ. ಅವನೆಲ್ಲ ಸಾಮಗ್ರಿಗಳನ್ನು ಕೂಡಿಸಿಟ್ಟ. ಮಗ ಕಟ್ಟೋದಕ್ಕೆ ದೇವರು ಅವನಿಗೆ ಜ್ಞಾನ ಕೊಟ್ಟ. Sometimes we have to understand what is success. ಏನು ಯಶಸ್ವಿ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಾನು ಮುಂಚೆ ನಡ್ಕೊಂಡು ಬರ್ತಾ ಇದ್ದೆ, ಈಗ ಕಾರಲ್ಲಿ ಬರ್ತಾ ಇದ್ದೀನಿ, ನನ್ನ ಜೀವನ ಯಶಸ್ಸು ಅಲ್ಲ ಕಣ್ರಿ. ಯಶಸ್ಸು ಅದಲ್ಲ ಯಶಸ್ಸು. ನೀನು ಆತ್ಮಿಕವಾಗಿ ಎಷ್ಟು ಬೇರೂರಿದೀಯ, ವಾಕ್ಯದಲ್ಲಿ ಎಷ್ಟು ಬೆಳೆದಿದ್ದೀಯ, ದೈವ ಕೃಪೆ ನಿನ್ನ ಮೇಲೆ ಎಷ್ಟಿದೆ, ನೀನು ಎಷ್ಟು ಆತ್ಮಗಳಿಗೆ ಸುವಾರ್ತೆ ಸಾರ್ತಾ ಇದೆಯಾ, ಇಂಥ ಕಾರ್ಯಗಳು ಬಿಬ್ಲಿಕಲ್ ಪ್ಯಾಟ್ರನ್ನಲ್ಲಿ ಯಶಸ್ಸು ಅಂತ ಕರೆಯೋದು. ಬೈಬಲ್ನಲ್ಲಿ ಯಶಸ್ಸು ಎಂದರೆ ಇತರರಿಗಿಂತ ಮುಂದೆ ಹೋಗೋದು ಅಲ್ಲ. ಇತರರಿಗಿಂತ ಮುಂದೆ ಹೋದವರೆಲ್ಲ ಯಶಸ್ಸು ಕಂಡುಬಿಟ್ರು ಅಂತ ಅಲ್ಲ. ಅದು ದೇವರ ಉದ್ದೇಶವನ್ನು ಆತನ ಜ್ಞಾನದಿಂದ, ಆತನ ಶಕ್ತಿಯಿಂದ ಮತ್ತು ಆತನ ಆಶೀರ್ವಾದದ ಮೂಲಕ ಪೂರೈಸಬೇಕಾಗುತ್ತೆ. ದೇವರು ಕೊಡಬೇಕು ವಿಸ್ಡಮ್, ದೇವರು ಕೊಡಬೇಕು ಪವರ್, ಆಮೇಲೆ ದೇವರು ಕೊಡಬೇಕು ನಾಲೆಡ್ಜ್, ದೇವರು ಕೊಡಬೇಕು ವಿವೇಕ, ದೇವರು ಕೊಡಬೇಕು ತಿಳುವಳಿಕೆ, ದೇವರು ಕೊಡಬೇಕು ಸಾಮರ್ಥ್ಯ. ಅದರ ಮೂಲಕ ನಾವು ಕಾಣ್ತೀವಿ ನೋಡ್ರಿ ಯಶಸ್ಸು. ಅದು ನಿಜವಾದ ಯಶಸ್ಸು. ಅಲ್ಲೇ ನಮ್ಮನ್ನು ದೇವರು ಬೆಳೆಸುವಂತನಾಗಿದ್ದಾನೆ. ದಟ್ಸ್ ವೆರಿ ಇಂಪಾರ್ಟೆಂಟ್.
ಈ ಯಶಸ್ಸಿನ ಡೆಫಿನಿಷನ್ ಹೀಗೆ ಹೇಳ್ತಾರೆ: ಟು ಬಿ ವಾಯ್ಸ್, ಜ್ಞಾನಿಯನ್ನಾಗಿ ಮಾಡೋದು. ಕೆಲವರು ವಿದ್ಯಾಭ್ಯಾಸ ಮಾಡೇ ಇರಲ್ಲ, ಆದರೆ ಅವ್ರು ಬಾಯಿ ತೆರೆದ್ರೆ ಜ್ಞಾನದ ಮಾತುಗಳನ್ನು ಮಾತಾಡ್ತಾರೆ. ಎಲ್ಲಿಂದ ಬಂತು? ದಟ್ಸ್ ಅ ಸಕ್ಸಸ್. ಅದು ಯಶಸ್ವಿ. ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ, ಆದರೆ ಯಾವ ಟಾಪಿಕ್ ಮುಟ್ರಿ ಕ್ಲೀನಾಗಿ ವರ್ಣಿಸ್ತಾರೆ ಅದರ ಕುರಿತು. ಅದು ಎಲ್ಲಿಂದ ಬಂತು? ದೇವರು ಕೊಡುವ ಜ್ಞಾನ. ಎಲ್ಲಿ, ಯಾವಾಗ, ಹೆಂಗೆ, ಯಾರ ಹತ್ರ ಮಾತಾಡಬೇಕು, ನಡ್ಕೊಬೇಕು ಅಂತಾಗ ಆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನೋಡ್ರಿ. ತಿಳುವಳಿಕೆ, ಆ ವಿವೇಕ ಕೊಡ್ತಾನೆ ದೇವರು. ಅದು ಯಶಸ್ಸು. ದೈವಿಕವಾದ ಜ್ಞಾನ. ನಾನು ಯಾವಾಗಲೂ ಹೇಳ್ತೀನಿ ನೋಡ್ರಿ, ನಾನು ಐ ಥಿಂಕ್ ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ. ಜ್ಞಾನ, ತಿಳುವಳಿಕೆ ಮತ್ತು ವಿವೇಕ, ಇದು ಮೂರು ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಕೆಲವರಿಗೆ ತಿಳುವಳಿಕೆನೇ ಇಲ್ಲ, ಕೆಲವರಿಗೆ ಜ್ಞಾನನೇ ಇಲ್ಲ, ಕೆಲವರಿಗೆ ವಿವೇಕನೇ ಇಲ್ಲ. ಏನು ಅರ್ಥ ಇದು? ವಾಟ್ ಈಸ್ ದ ಮೀನಿಂಗ್? ಇಲ್ಲಿ ವಿಸ್ಡಮ್, ಜ್ಞಾನ, ತಿಳುವಳಿಕೆ ಅಂದರೆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವಿವೇಕ. ನಾನು ಉಪದೇಶ ಮಾಡ್ತಾ ಇದ್ದೀನಿ, ಪ್ರಸಂಗ ಮಾಡ್ತಾ ಇದ್ದೀನಿ, ಎಲ್ಲರೂ ಕೇಳ್ತಾ ಇದ್ದೀರಾ. ಅದರಲ್ಲಿ ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ತಿಳುವಳಿಕೆ ಏನು? ನೀವು ಬಂದ್ರಿ, ನಾನು ಉಪದೇಶ ಮಾಡಿದೆ, ನಿಮಗೆ ಇನ್ಫಾರ್ಮೇಶನ್ ಸಿಕ್ತು, ಮಾಹಿತಿ ಸಿಕ್ತು, ಬೈಬಲಲ್ಲಿ ವಿಷಯ ಗೊತ್ತಾಯಿತು. ಮಾಹಿತಿಗೆ ನಿಲ್ಲಬಾರ್ದು, ಆ ಮಾಹಿತಿನ ಎಷ್ಟು ಅರ್ಥ ಮಾಡ್ಕೊಂಡ್ರಿ, ಅದು ವಿವೇಕ. ಅದರ ನೆಕ್ಸ್ಟ್ ಲೆವೆಲು ಜ್ಞಾನ. ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು, ಅಪ್ಲಿಕೇಶನ್, ಅದನ್ನು ವಿಸ್ಡಮ್, ಜ್ಞಾನ ಅಂತಾರೆ. ದೇವರು ಇದನ್ನು ನಮಗೆ ದಯಪಾಲಿಸಿದ್ದಾನೆ. ಅದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ತರೋದು. ದೈವ ಜ್ಞಾನದಲ್ಲಿ, ದೈವ ಭಕ್ತಿಯಲ್ಲಿ ಬೆಳಿಬೇಕು. ಧರ್ಮೋಪದೇಶ ಕಾಂಡ ಪುಸ್ತಕ 8:18 ಕಡೇ ಭಾಗ ಹೇಳುತ್ತೆ, ಇಷ್ಟು ಸಾಮರ್ಥ್ಯವನ್ನು, ಇಷ್ಟು ಆಶೀರ್ವಾದವನ್ನು ಸಂಪಾದನೆ ಮಾಡೋದಕ್ಕೆ ಸಾಮರ್ಥ್ಯ ಕೊಟ್ಟಿದ್ದು ದೇವರಾಗಿದ್ದಾನೆ. ನೀನೆಲ್ಲ ಸಂಪಾದನೆ ಮಾಡಿದ ಹಣ, ನೀನೆಲ್ಲ ಸಂಪಾದನೆ ಮಾಡಿದ ಹೆಸರು, ಈ ಜ್ಞಾನ ಇಲ್ಲದೆ ಇರುವವರು ಮಾತಾಡೋ ರೀತಿ ಮಾತಾಡಕ್ಕೆ ಹೋಗಬೇಡ್ರಿ. ದಿಸ್ ಇಸ್ ಫ್ರಮ್ ಗಾಡ್, ಪ್ಯೂರ್ಲಿ ಗಾಡ್. ಇದು ದೇವರಿಂದ ಬರುವಂಥದ್ದು. ಒಬ್ಬನಿಗೆ ಜ್ಞಾನ ಕಡಿಮೆ ಆದರೆ ಅವನು ನನ್ನಲ್ಲಿ ಕೇಳ್ಕೊಳ್ಳಿ. ಗಿಂಜಿ ಕೊಡ್ತೀನಿ ಅಂತ ಹೇಳಿದ್ರ, ಉದಾರವಾಗಿ ಕೊಡ್ತೀನಿ ಅಂತ. Where there is no wisdom, people are perished. ಜ್ಞಾನ ಇಲ್ಲದ ಸ್ಥಳಗಳಲ್ಲಿ ಜನರು ಅಂಕೆ ಮೀರಿದ್ದಾರೆ. They don't understand. ಅದಕ್ಕೆ ಅವರ ಜೀವನದಲ್ಲಿ ಯಶಸ್ಸು ಕಾಣೋದಿಲ್ಲ. ಇಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ. ದಾವೀದನು ಅವನು 2 ಪ್ರಶ್ನೆ ಕೇಳ್ದ, ಆದರೆ ದೇವರು ಅವನಿಗೆ 3 ಉತ್ತರ ಕೊಡ್ತಾ ಇದ್ದಾರೆ. 2 ಪ್ರಶ್ನೆ ಏನು? ನಾನು ಅವರನ್ನು ಹಿಂದಟ್ಟಬಹುದಾ? ಹಿಂದಟ್ಟಿದ್ರೆ ನನಗೆ ಸಿಗ್ತಾರಾ? ಯಾರು, ಎಲ್ಲಿ, ಯಾರು ಬಂದರು, ಯಾರು ಕೊಳ್ಳೆ ಹೊಡೆದ್ರು, ಯಾರು ಹೆಂಡತಿಯರನ್ನ ಮಕ್ಕಳನ್ನ ಹಿಡ್ಕೊಂಡು ಹೋದ್ರು, ಏನು ದಾವೀದನಿಗೆ ಗೊತ್ತಿಲ್ಲ, ಒಂಚೂರು ಗೊತ್ತಿಲ್ಲ. ಯಾರು ಬಂದರು ಅಂತಲೂ ಗೊತ್ತಿಲ್ಲ. ಆದರೆ ಅವನಿಗೆ ಗೊತ್ತು, ದೇವರ ಆಲೋಚನೆ ಎಸ್ ಅಂದರೆ, ದೇವರು ನನಗೆ ಆಲೋಚನೆ ಕೊಟ್ಟರೆ ಮುಂದೆ ಅದಕ್ಕೆ ಬೇಕಾದ ಪ್ರೊವಿಷನ್ ದೇವರೇ ಒದಗಿಸ್ಕೊಡ್ತಾನೆ. ಆಮೇಲೆ
ಇಲ್ಲಿ 3 ಕಾರ್ಯ ದೇವರು ಉತ್ತರ ಹೇಳ್ತಾನೆ. ಪರ್ಸ್ಯೂ, ಓವರ್ಟೇಕ್, ರಿಕವರ್ ಆಲ್. ನೀನು ಹಿಂದಟ್ಟು ಎಲ್ಲವನ್ನ ಹಿಡಿದುಕೊಳ್ತೀಯ. 3ನೇದು, ನೀನು ಒಂದು ಬಿಡೋದಿಲ್ಲ, ಸಮಸ್ತವನ್ನ ಸ್ವಾಧೀನ ಮಾಡ್ಕೊಳ್ತೀಯ. ಹೆಂಗ್ ಮಾಡ್ಕೋತೀಯ? ವಿತ್ ಬೋನಸ್. ಶತ್ರು ಕತ್ಕೊಂಡೋಗಿರೋದು ಮಾತ್ರವಲ್ಲ, ಶತ್ರು ಕತ್ಕೊಂಡೋಗಿದ್ದು ನಮಗೆ ವಾಪಸ್ ಸಿಕ್ಕಿದ್ರೆ ಅದು ರೆಸ್ಟೋರೇಷನ್, ಪುನಃಸ್ಥಾಪನೆ. ಆದರೆ ದೇವರು ನಮಗೆ ಮಾಡೋದು ರೆಸ್ಟೋರೇಷನ್ ಮಾತ್ರ ಅಲ್ಲ, ರೆಸ್ಟಿಟ್ಯೂಷನ್ ಮಾಡ್ತಾನೆ. ಅದರ ಅರ್ಥ ನಷ್ಟ ಆದದಕ್ಕೆ ಅದರ ಬೆಲೆ ಅವನು ವಿತ್ ಫೈನ್ ನಮಗೆ ಕಟ್ಕೊಡಬೇಕು. ಅಂದರೆ ಬೋನಸ್ ಸಮೇತ ದೇವರು ನಮಗೆ ವಾಪಸ್ ಕೊಡ್ತಾನೆ. ನೀವು ಸ್ತೋತ್ರ ಹೇಳ್ದ ಇದ್ದಾಗ ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಗಮನ ಇಟ್ಟು ಕೇಳ್ರಿ ಪ್ರಿಯರೇ, ನಿಮ್ಮ ಜೀವನದಲ್ಲಿ ನಷ್ಟವಾಗಿರೋದು ವಾಪಸ್ ಬರೋದು ಮಾತ್ರವಲ್ಲ, ಯಶಸ್ಸು ಅದು ಬೋನಸ್ ಸಮೇತ ವಾಪಸ್ ಕೊಡ್ತಾನಲ್ಲ, ಆದರೆ ಯಶಸ್ಸು 1ನೇ ತಾರೀಕು ಈಗ ಹೇಳಿದೆ, 1ನೇ ತಾರೀಕು ಇಂದಟ್ಟು ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನ ಬಿಡಿಸ್ಕೊಂಡು ಬರ್ತೀಯ ಅಂತ ದೇವರು ಹೇಳಿದ್ರು ಅಂತ. ಅನಂತರ ನಾನು ವಾಕ್ಯಗಳನ್ನೆಲ್ಲ ಹೇಳಿದೆ. ಪ್ರಧಾನವಾಗಿ ಇವತ್ತು ಒಂದು ವಾಕ್ಯದ ಕಡೆಗೆ ಬರಲಿಕ್ಕೆ ಬಯಸ್ತೀನಿ. 119ನೇ ಕೀರ್ತನೆ. ನೀವು ನನ್ನ ಜೊತೆ ಇದ್ದೀರಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. 119ನೇ ಕೀರ್ತನೆ 105ನೇ ವಾಕ್ಯ. Psalms 119 verse 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆಮೆನ್. ಯಾವ ವ್ಯಕ್ತಿ ಯಶಸ್ಸು ಕಾಣಬೇಕೋ ಅವನು ಮೊದಲು ಕೇಳಬೇಕಾಗಿರೋದು ದೇವರ ವಾಕ್ಯದ ಮೂಲಕ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಆಮೇಲೆ ಅದೇನು ಪಾಸ್ಟ್ರೆ ಹಂಗೆ? ನಿನ್ನ ಫೀಟ್, ನಿನ್ನ ಕಾಲು ಪಾದ ಇಡುವಾಗ ಕತ್ತಲೆಯಲ್ಲ, ದೇವರ ವಾಕ್ಯ ನಿನಗೆ ಬೆಳಕನ್ನು ಚೆಲ್ಲುತ್ತೆ. ನಿನ್ನ ದಾರಿ ಅಂದಾಗ ನಿನ್ನ ಫ್ಯೂಚರ್ಗೆ ಬ್ರೈಟ್ನೆಸ್ ಇರುತ್ತೆ. ಯು ಆರ್ ನಾಟ್ ವಾಕಿಂಗ್ ಇನ್ ದ ಡಾರ್ಕ್ನೆಸ್. ಆಮೇಲೆ ಯಾವ ಮನುಷ್ಯ ಯಶಸ್ಸನ್ನು ಕಂಡಿರ್ತಾನೋ ಅವನು ದೇವರ ವಾಕ್ಯದ ಮೂಲಕ ದೇವರನ್ನ ಹುಡುಕಿರ್ತಾನೆ. ಸ್ತೋತ್ರ ಹೇಳಲಿಲ್ಲ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಯಶಸ್ಸು ಕಾಣಬೇಕಾ? ಹೇಳ್ರಿ ಅಂದೆ. ಯಶಸ್ಸು ಕಾಣಬೇಕಾ? ದೇವರ ವಾಕ್ಯದ ಮೂಲಕ ದೇವರನ್ನ ಹುಡುಕ್ರಿ ಅಂತ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಓದೋಣ. ಯೋಬನ ಪುಸ್ತಕ 36ನೇ ಅಧ್ಯಾಯದ 11ನೇ ವಾಕ್ಯ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲೂ ಕಳೆಯುವರು. ದಟ್ ಮೀನ್ಸ್ ನನಗೆ ಭಾಳ ಇಷ್ಟ ಕೊಟ್ಟಿದ್ದು, ದಾವೀದನು ಮುಂದುವರಿಯೋ ಮೊದಲು, ಅವನು ಹೋಗ್ಬೇಕಾ ಬೇಡುವ ಅಂತ ಕಾರ್ಯ ತೀರ್ಮಾನಿಸೋದಕ್ಕೆ ಮೊದಲು ಅವನು ದೇವರ ಶಬ್ದ ಕೇಳೋದಕ್ಕೆ ವಿಧಿಯನಾದನು. ದಟ್ಸ್ ಸೋ ಇಂಪಾರ್ಟೆಂಟ್. ಎಲ್ಲ ಮಾಡಾದ್ಮೇಲೆ ದೇವರೇ ನಾನು ಮಾಡಿದ್ದೀನಿ ಅದನ್ನು ಒಂದು ಬ್ಲೆಸ್ ಮಾಡಿಬಿಡಪ್ಪ ಅನ್ನೋದಲ್ಲ. ಹೋಗೋದಕ್ಕೆ ಮುಂಚೆ, ಯಾವುದಾದ್ರೂ ಕಾರ್ಯಗಳನ್ನು ಮಾಡೋದಕ್ಕೆ ಮುಂಚೆ, ಮದುವೆ ಮಾಡ್ಕೊಳಕ್ಕೆ ಮುಂಚೆ, ಬಿಸ್ನೆಸ್ ಆರಂಭಿಸೋದಕ್ಕೆ ಮುಂಚೆ ದೇವರ ಬಳಿ ಕೇಳಬೇಕು. ಅವರು ಅದನ್ನು ಕೇಳಿ ಅಂದರೆ ದೇವರ ಮಾತನ್ನು ಕೇಳಿ ಆತನನ್ನು ಸೇವಿಸಿದ್ರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ತಮ್ಮ ವರ್ಷಗಳನ್ನು ಸಂತೋಷದಲ್ಲೂ ಕಳೀತಾರೆ. ಸುಖ ಸಂತೋಷ ಬೇಕು ಅನ್ನುವರು ದೇವರ ವಾಕ್ಯಕ್ಕೆ ವಿಧಿಯರಾಗಿರಬೇಕು. ಇದೀರಾ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಅಡ್ಡಾದಿಡ್ಡಿ ಹೋಗೋದು
ದೇವರೇ ಬ್ಲೆಸ್ ಮಾಡಿಬಿಡು. ಓ, ನಾನು ಅಂಥ ಪಾಸ್ಟ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ನೀನು ವಾಕ್ಯ ಅನುಸರಿಸದೇ ಇದ್ದರೆ ಆ ಪಾಸ್ಟ್ರ ಆಶೀರ್ವಾದ ನೀನು ಯಾವಾಗ ಮನೆಗೆ ಬಂದೋ ಆವಾಗಲೇ ಅವ್ರ ಜೊತೆಲಿ ಹೋಯ್ತು. ಹಾಗಾದರೆ ಕಾಣಿಕೆ ಕೊಟ್ಟನಲ್ಲ, ಅದು ಹೋಯ್ತು ಅವ್ರ ಜೊತೆ. ಹುಷಾರು. ಜ್ಞಾನೋಕ್ತಿಗಳ ಪುಸ್ತಕ ಪ್ರಾವರ್ಬ್ಸ್ 3:5-6 ವಾಕ್ಯ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಸ್ವಬುದ್ಧಿ ಕೆಲವರಿಗಂತೂ ಕುರುಕು ಬುದ್ಧಿ, ಕಪಟ ಬುದ್ಧಿ, ಕುಯುಕ್ತಿ ಬುದ್ಧಿ. ಇಲ್ಲಿ ಪ್ರಸಂಗ ನಡೀತಾ ಇರುವಾಗಲೇ ಬೇರೆ ಏನೇನೋ ಯೋಚನೆ ಮಾಡಿರ್ತವೆ. ಸೋತ್ರ ಕುಯುಕ್ತಿ. ಒಬ್ಬನ ಹೆಂಗೆ ಕಾಲು ಹಿಡಿದು ಎಳೆದು ಜಜ್ಜಿ ಅವನ ಕೆಳಗಡೆ ಹಾಕಿ ತುಳಿದು ಬಿಡೋಣ ಅನ್ನೋದಕ್ಕೆ ಬೇಕಾಗಿರೋ ಸ್ಕೆಚ್ ಹಾಕ್ತಾರೆ. ಸ್ತೋತ್ರ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. 6ನೇ ವಾಕ್ಯ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು. ಕಮಾನ್ ಸಂಬಡಿ, ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ. ಎಲ್ಲ ನಡವಳಿಕೆಯಲ್ಲಿ ನನ್ನ ಚಿತ್ತ ಅಲ್ಲ, ನನ್ನ ದೇವರ ಚಿತ್ತಕ್ಕೆ ನಾನು ವಿಧಿಯನಾಗಿರ್ತೇನೆ. Come on, somebody shout hallelujah. ಯೌವನಸ್ಥರು, ಕುಟುಂಬಸ್ಥರು, ಹಲ್ಲಲಿಯ ಪ್ರತಿಯೊಂದು ವಿಶ್ವಾಸಿಗಳು, ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ಹೇಳಬೇಕು, ನನ್ನ ಪ್ರತಿಯೊಂದು ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾನು ವಿಧಿಯನಾಗಿರ್ತೇನೆ. ಅವನು ಲೆಫ್ಟ್ ಹೋಗಂದ್ರೆ ನಾನು ಲೆಫ್ಟ್ ಹೋಗ್ತೀನಿ, ರೈಟ್ ಹೋಗಂದ್ರೆ ರೈಟ್ ಹೋಗ್ತೀನಿ, ಅವನು ನಿಲ್ಲು ಅಂದರೆ ನಿಲ್ತೀನಿ. ಏನಾದರೂ ಸರಿ, ನನ್ನ ದೇವರ ವಾರ್ತೆಗೆ ನಾನು ವಿಧಿಯನಾಗುತ್ತೇನೆ. ಅದು ನಿಮ್ಮ ಜೀವನದ ಯಶಸ್ಸು. ಕೆಲವರ ನಡವಳಿಕೆ ಅಂದರೆ ಏನು? ಕ್ಯಾರೆಕ್ಟರ್ ಚೇಂಜ್ ಆಗೋದು ಯಾವಾಗ ಗೊತ್ತಾ? ಚೇಂಜ್ ಆಗೋದು ನಾನು ಆರಂಭದಲ್ಲಿ ಹೇಳಿದೆ ಇವತ್ತು. ದುಸ್ಸಹವಾಸದಿಂದ ಸದಾಚಾರ ಕೆಡುತ್ತೆ ಅಂತ. ಸದಾಚಾರಿಯು ಕೆಡ್ತಾನೆ ದುಸ್ಸಹವಾಸದಿಂದ.